ನೀ ನನಗೋಸ್ಕರ ರೋಸ್ ತೊಗೊಂಡು ಬಂದಿದೀಯಾ? ಹ್ಞೂ ನೀ ನನ್ನ ಅಷ್ಟಿಷ್ಟಪಡ್ತೀಯಾ? ನಡಿ ಹೋಗೋಣ. ಈ ನನ್ನ ಮಕ್ಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸರ್. ಮಂಡಿ ಊರು ಮಾಡೋ ಕೆಲಸನ ನನ್ನ ಮೇಲೆ ಕುಂತು ಮಾಡ್ತವೆ. ಇದರಲ್ಲಿ ನಾನು ಇವನು ಇವಳು ಇವ್ರ ಮಧ್ಯೆ ಅದೆಂಥದ್ದು ಲವ್. ಲವ್. ನಮಸ್ಕಾರ ಸರ್, ನನ್ನ ಹೆಸರು ಬ್ಲೂ ಬೆಂಚ್ ಅಂತ. ನಾನೊಂದು ಕಾಲೇಜ್ ಆವರಣದಲ್ಲಿ ಸಿಮೆಂಟಿಂದ ಕಟ್ಟಿರುವಂಥ ಕುರ್ಚಿ. ಆದರೆ ಕಾಲೇಜ್ ಕಪಲ್ಸು, ಫ್ರೆಂಡ್ಸ್ ಗ್ರೂಪ್ಸು, ಲೋಕಲ್ಸು ನನ್ನ ನಾನಾ ರೀತಿಯಿಂದ ಯೂಸ್ ಮಾಡ್ತಾರೆ. ಈ ಶೋಷಣೆ ಒಳಗೆ ನಾನು ಮಾತ್ರ ಅಲ್ಲ, ನನ್ನ ರಿಲೇಟಿವ್ಸ್ ಕೂಡ ಇದ್ದಾರೆ. ನಾವು ಫುಲ್ ಡೇ ಖಾಲಿ ಇದ್ದರೂ 6 to 9 ಮಾತ್ರ ಬ್ಯುಸಿ ಇರ್ತೀವಿ, ಹೌಸ್ಫುಲ್ಲು. ಈ ಹಾಸ್ಟೆಲಲ್ಲಿರೋ ಎಲ್ಲ ರೂಮರ್ಸು, ಗಾಸಿಪ್ಸು, ಹಾಟ್ ನ್ಯೂಸು ಈ ಬೆಂಚಿಂದಾನೇ ಸ್ಟಾರ್ಟ್ ಆಗೋದು. ಒಂಥರ ಫಸ್ಟ್ ಲಿಸ್ನರ್ಸು. ಇಷ್ಟು ವರ್ಷ ಬೆಂಚ್ ಮೇಲೆ ಕೂತಿದ್ದೀವಿ, ನಾವು ಹೆಂಗೆ ಅಂತ ಗೊತ್ತಾಗಲ್ಲ ತಾನೇ? ಗೊತ್ತಾಗಲ್ಲ ಕಣೋ, ಗರ್ಲ್ ಫ್ರೆಂಡ್ ಇಲ್ಲ ಅನ್ಕೋತಾರಷ್ಟೇ. ನೋಡಿದ್ರಲ್ಲ ಸರ್, ಈ ನನ್ನ ಮಕ್ಕಳ ಕೈಲಿ ನಾವು ಇಷ್ಟು ವರ್ಷ ಬದುಕಿರೋದೇ ಗ್ರೇಟು. ಇಷ್ಟಕ್ಕೂ ಅಂಬುಜಾ ಸಿಮೆಂಟ್ ಅಲ್ವಾ? ಯಾರೋ ಬಂದರು ಅನಿಸುತ್ತೆ. The number you are trying to call is currently not reachable. The number you are trying to call is currently not reachable. Please try again later. ಹಲೋ ದೀಕ್ಷಾ, ಐ ಆಮ್ ಸಾರಿ. ಈ ರೆಕಾರ್ಡಿಂಗ್ ನೀವು ಕೇಳಿಸ್ಕೊಳ್ತಾ ಇದ್ದರೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂದ್ಕೊಂಬಿಡು. ಬಾಯ್. ಐ ಆಮ್ ಸಾರಿ. ನಾನು ಮಾಡಿರೋ ಕೆಲಸಕ್ಕೆ ಹಾಸ್ಟೆಲ್ ಮುಂದೆ ನನ್ನ ಹೆಣ. ಸುಸೈಡ್ ಮಾಡ್ಕೊತಾ ಇದ್ದಾನೆ, ಯಾರಾದ್ರೂ ಬರ್ರಿ ಸರ್. ಅಯ್ಯೋ ಸರ್, ಏನು ಈ ಬೆಂಚು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳುತ್ತಾ? ಅಲ್ಲ, ಇದು ಎಲ್ಲ ಕೇಳಿಸ್ಕೊಳುತ್ತೆ. ಎಲ್ಲ ಗಾಸಿಪ್ಗಳು ಇದಕ್ಕೆ ಗೊತ್ತಾಗುತ್ತೆ, ಆದರೆ ಮಾತೊಂದಾಡಕ್ಕಾಗಲ್ವಾ? ಹಿಂಗೆ ಕ್ರೇಜಿ ಕನಸು ಬಿದ್ದಿತ್ತು ನನಗೆ. ಕಪಲ್ಸ್ ಅಂತೆ, ಫ್ರೆಂಡ್ಸ್ ಅಂತೆ, ಅದು ಸೂಸೈಡ್ ಅಂತೆ. ಚೆನ್ನಾಗಿತ್ತು ಮಾತ್ರ. ಕ್ರೇಜಿ. ಇದನ್ನೆಲ್ಲ ನಾನು ನಂಬಬೇಕು. ಮತ್ತೆ my door.